ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಒಂದು ಸಂತೋಷದಲ್ಲಿರುವಂತಹ ದಿನ. ವಿಶೇಷವಾಗಿ ನಾನು 5 ವರ್ಷಗಳ ಹಿಂದೆ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣದ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು. ಅವತ್ತಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಪ್ರಾಮಾಣಿಕತೆಯಿಂದ ನೀವೆಲ್ಲರೂ ಮಧ್ಯೆ ಒಂದು ಕೆಲಸ ಮಾಡಿದ್ದೇನೆ. ನೀವೆಲ್ಲರೂ ನನ್ನನ್ನು ನಿಮ್ಮ ಮನೆಯ ಮಗನನ್ನಾಗಿ ಮಾಡಿಕೊಂಡಿದ್ದೀರಿ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ನಿಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದೀರಿ. ನಾನು ನಿಮಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗೆ ಬೆಂಬಲಕ್ಕೆ ನನ್ನ ಸಾರ್ವಜನಿಕ ಜೀವನದಲ್ಲಿ ಆಶೀರ್ವಾದ ನೀಡಿದಂತ, ನನ್ನ ಜೊತೆಗೆ ಬೆಂಬಲ ನೀಡಿದಂತ ಸಾಕಷ್ಟು ಜನ ಹಿರಿಯರು ಬಂದಿದ್ದಾರೆ. ನಾನು ಯುವ ಮೋರ್ಚಾದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ನನ್ನ ಯುವ ಮೋರ್ಚಾದ ಮೊದಲ ರಾಷ್ಟ್ರೀಯ ಅಧ್ಯಕ್ಷ ಅನುರಾಗ್ ಠಾಕೂರ್ ಅವರು. ನನಗೆ ಯುವ ಮೋರ್ಚಾದಲ್ಲಿ ಜನಪದದಲ್ಲಿ ಬಸವಪುರಿ ಕೆಲಸ ಮಾಡಬೇಕಾದಾಗ ಒಂದು ದಿನ ನಾನು ಅನುರಾಗ್ ಠಾಕೂರ್ ಅವರಂತೆ ಯುವ ಮೋರ್ಚಾದ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತೀನಿ ಅಂತ ನನಗೆ ಕನಸು ಮನಸ್ಸಲ್ಲೂ ಅನಿಸಿರಲಿಲ್ಲ. ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ. ಅನುರಾಗ್ ಠಾಕೂರ್ ಅವರು ಹೇಗೆ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇಶಕ್ಕೆ ಸೇವೆ ಮಾಡಲು ಅದೇ ರೀತಿಯಾದಂತಹ ಅವಕಾಶ ನೀವೆಲ್ಲರೂ ನನಗೆ ಕಲ್ಪಿಸಿಕೊಟ್ರಿ. ಇವತ್ತು ಅನುರಾಗ್ ಠಾಕೂರ್ ಅವರು ಬಂದು ನನಗೆ ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುರಾಗ್ ಜಿ ಫಾರ್ ಕಮಿಂಗ್ ಟುಡೇ. ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತಿನವರೆಗೆ ಸತತ 7 ಬಾರಿ ಇಲ್ಲಿಂದ ಬಿಜೆಪಿಯನ್ನು ಗೆಲ್ಲಿಸಿರುವಂತಹ, ಬಿಜೆಪಿಯನ್ನು ಕಟ್ಟಿರುವಂತಹ ಸಾಮ್ರಾಟ ಅಶೋಕ್ ಅವರು ಇವತ್ತು ಬಂದು ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡೋಗಿದ್ದಾರೆ. ಅವರು ನಮ್ಮ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮೆಲ್ಲ ಶಾಸಕರಿದ್ದಾರೆ. 5 ವರ್ಷದಲ್ಲಿ ನನಗೆ ಸರಿ ತಪ್ಪು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ. ಜನರ ಮಧ್ಯೆ ಕರ್ಕೊಂಡು ಹೋಗಿದ್ದಾರೆ. ಕಾರ್ಯಕರ್ತಗಳ ಹತ್ರ ನನ್ನನ್ನು ಇನ್ನಷ್ಟು ಅರ್ಥ ಮಾಡಿದ್ದಾರೆ. ಚುನಾವಣೆ ಬಂತು ಅಂತಂದ್ರೆ ಕಾಲಿಗೆ ಆಪರೇಷನ್ ಆಗಿದ್ರು ಕೂಡ ಮನೆ ಮೆಟ್ಲು ಹತ್ತಿ ಬಿಜೆಪಿಗೆ ದುಡಿಯುವಂತ ಸತೀಶನ ಇವತ್ತು ನನ್ನ ಜೊತೆಗಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜೀವನವನ್ನು ಶುರು ಮಾಡಿ ಕಾರ್ಪೊರೇಟರ್ ಆಗಿ ಬೆಳೆದು ಇವತ್ತು ಜನರ ಜನಪ್ರಿಯ ಶಾಸಕರಾಗಿ, ಜಿಲ್ಲಾಧ್ಯಕ್ಷರಾಗಿ ಚುನಾವಣೆಯ ನೇತೃತ್ವವನ್ನು ರಾಮಮೂರ್ತಿ ಅವರು ಇವತ್ತು ನಿರ್ವಹಿಸ್ತಾ ಇದ್ದಾರೆ. ಚಿಕ್ಕಪೇಟೆ ಉದಯ ಗರುಡಾಚಾರ್ಯ ಇದ್ದಾರೆ, ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ, ನಮ್ಮ ಕೊಮ್ಮನ, ನಮ್ಮ ಬಿಟಿಎಂನ ಎಲ್ಲ ಕಾರ್ಯಕರ್ತರಿದ್ದಾರೆ. ನಮ್ಮ ಸೋಮಣ್ಣನವರು ಇವತ್ತು ಫೋನ್ ಮಾಡಿ ಆಶೀರ್ವಾದ ಕೊಟ್ಟಿದ್ದಾರೆ. ಅರುಣ್ ಸೋಮಣ್ಣ ಅವರು ಇದ್ದಾರೆ, ಉಮೇಶ್ ಶೆಟ್ಟಿ ಇದ್ದಾರೆ. ಎಲ್ಲ ನಮ್ಮ ನಾಯಕರುಗಳು, ಎಲ್ಲ ಕಾರ್ಪೊರೇಟರ್ಗಳು, ಎಲ್ಲ ನಮ್ಮ ರವೀಂದ್ರ ಅವರು, ವಿಜಯನಗರದಿಂದ ಟಿ.ವಿ. ಕೃಷ್ಣ ಅವರು, ಶ್ರೀಧರ್ ರೆಡ್ಡಿ ಅವರು, ಎಲ್ಲರೂ ಬಂದಿದ್ದಾರೆ. ಜೆಡಿಎಸ್ ನ ಶರವಣ ಅವರು, ರಮೇಶ್ ಗೌಡರು, ಜಗ್ಗೇಶ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇವತ್ತು ಮೂಲೆಗಳಿಂದ ಇವತ್ತು ಬಂದಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಜೊತೆಗೆ ನಾನು ಯುವ ಮೋರ್ಚಾದಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದಾಗ ನನ್ನ ಅಧ್ಯಕ್ಷರಾಗಿ ನನ್ನನ್ನು ಅವ್ರ ಟೀಮ್ ನಲ್ಲಿ ಜನರಲ್ ಸೆಕ್ರೆಟರಿ ಮಾಡ್ಕೊಂಡಿರುವಂತಹ ಪ್ರತಾಪ್ ಅಣ್ಣ ಕೂಡ ಇವತ್ತು ನಮ್ಮ ಮಧ್ಯೆ ಬಂದಿದ್ದಾರೆ. ಗೋಪಿನಾಥ್ ರೆಡ್ಡಿ ಅವರು, ಎಲ್ಲ ಪ್ರಮುಖರು ಇವತ್ತಿದ್ದಾರೆ. ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡುವಂಥದ್ದು, ಇಲ್ಲಿಂದ ನಾವೆಲ್ಲರೂ ಕೂಡ 1 ಕಿಲೋಮೀಟರ್ ಇಲ್ಲಿಂದ ಪಾದಯಾತ್ರೆ, ಇದೇ ಸಂಖ್ಯೆಯಲ್ಲಿ ನಾವೆಲ್ಲರೂ ಪಾದಯಾತ್ರೆಯಲ್ಲಿ ಹೋಗೋಣ. ಇವತ್ತು ಸ್ವಯಂ ಪ್ರೇರಣೆಯಿಂದ 8 ರಿಂದ 10,000 ಜನ ಇವತ್ತು ಪಾದಯಾತ್ರೆಯಲ್ಲಿ ಇವತ್ತು ನಾಮಿನೇಷನ್ ಬಂದಿದ್ದಾರೆ. ಇವತ್ತಿನ ನಾಮಿನೇಷನ್ ರ್ಯಾಲಿಯನ್ನು ನೋಡಿದ್ರೆ ಕಾಂಗ್ರೆಸ್ಗೆ ಗೊತ್ತಾಗಿದೆ ಬೆಂಗಳೂರು ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ 5 ಲಕ್ಷ ಮತಗಳಿಂದ ಇಲ್ಲಿ ಗೆಲ್ತಾ ಇದೆ. ಕಳೆದ 5 ವರ್ಷದಲ್ಲಿ ನಿಮ್ಮ ಮಧ್ಯೆ ಬಂದು ಹಗಲು ರಾತ್ರಿ ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಕೋವಿಡ್ ಬಂತು. ಕೋವಿಡ್ ಸಂದರ್ಭದಲ್ಲಿ ಒಂದಿಷ್ಟು ಜನ ಅಧಿಕಾರಿಗಳು, ಒಂದಿಷ್ಟು ಜನ ಏಜೆಂಟ್ಗಳು ಬೆಡ್ ಬ್ಲಾಕಿಂಗ್ ಮಾಡಿದಾಗ ಅದನ್ನ ಬಯಲಿಗೆಳೆದು 18 ಜನರ ಜೈಲಿಗೆ ಕಳಿಸಿ ಬೆಡ್ ಬ್ಲಾಕಿಂಗ್ ಹಗರಣವನ್ನು ಬಯಲು ಮಾಡುವಂತ ಒಂದು ಅವಕಾಶ ಸಿಕ್ತು. ಬೆಂಗಳೂರಿಗೆ ಏರ್ಪೋರ್ಟ್, SDR, ಸಬರ್ಬನ್ ರೈಲು, ಮೆಟ್ರೋ ಕನೆಕ್ಟಿವಿಟಿ, ಬೆಂಗಳೂರಿಗೆ ಬಂದಂತ 1600 ಎಲೆಕ್ಟ್ರಿಕ್ ಬಸ್ಗಳು, ಇದೆಲ್ಲದನ್ನ ತೆಗೆದುಕೊಂಡು ಬರ್ಲಿಕ್ಕೆ ಯಾರೋ ಬಿಲ್ಡರ್ ಮೋಸ ಮಾಡಿ ಹೋದಂತ ಸಂದರ್ಭದಲ್ಲಿ 2,000
ಇನ್ನು ಬರುವಂತ 5 ವರ್ಷದಲ್ಲಿ ಇನ್ನಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ಬಂಧುಗಳೇ. ನರೇಂದ್ರ ಮೋದಿ ಅವರ ಕೈಯಿಂದ ಬಲಪಡಿಸಬೇಕಾಗಿದೆ. ವಿಕಸಿತ ಭಾರತವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದನ್ನ ನಾವೆಲ್ಲರೂ ಮಾಡಬೇಕು ಅಂತಂದ್ರೆ ಬೆಂಗಳೂರಿನ ಅಷ್ಟು ಸೀಟ್ಗಳನ್ನ, ಕರ್ನಾಟಕದ 25 ಸೀಟ್ಗಳನ್ನ ನಾವು ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸಬೇಕಾಗಿದೆ. ಇವತ್ತು ನೀವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಮೋದಿ ಬರೋದಕ್ಕಿಂತ ಮುಂಚೆ ದೇಶದಲ್ಲಿದ್ದು ಭ್ರಷ್ಟಾಚಾರ, ಮೋದಿಯ ನಂತರ ಪಾರದರ್ಶಕತೆ, ಮೋದಿಯ ಮುಂಚೆ ಭಯೋತ್ಪಾದನೆ, ಮೋದಿಯ ನಂತರ ಸರ್ಜಿಕಲ್ ಸ್ಟ್ರೈಕ್, ಮೋದಿಯ ಮುಂಚೆ ಹಾಹಾಕಾರ, ಮೋದಿಯ ನಂತರ ಸಮೃದ್ಧಿ, ಮೋದಿಯ ಮುಂಚೆ ದೇಶದಲ್ಲಿ ಜನ ಕಂಗಾಲಾಗಿದ್ರು, ಮೋದಿಯ ನಂತರ ಜನಕ್ಕೆ 80 ಕೋಟಿ ಮನೆಗಳಿಗೆ ಉಚಿತ ಅನ್ನ ಕೊಟ್ಟು ಇವತ್ತು ನರೇಂದ್ರ ಮೋದಿ ದೇಶದ ಜನರ ಪರವಾಗಿ ನಿಂತಿದ್ದಾರೆ. ಶತಮಾನಗಳಿಗೆ ಒಮ್ಮೆ ಬರುವಂತ ಒಬ್ಬ ನಾಯಕನ ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ನರೇಂದ್ರ ಮೋದಿ is a once in a multi-century leader. ಶತಮಾನಕ್ಕೆ ಒಮ್ಮೆ ಅಲ್ಲ, ಹಲವಾರು ಶತಮಾನಗಳಿಗೆ ಒಮ್ಮೆ ಬರುವಂತ ಒಬ್ಬ ನಾಯಕನನ್ನು ಇತಿಹಾಸದಲ್ಲಿ ಓದ್ತಾ ಇಲ್ಲ, ಇತಿಹಾಸ ಮಾಡೋದನ್ನ ನೋಡ್ತಾ ಇರುವಂತ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ನಾವೆಲ್ಲರೂ ಕೂಡ ಇಲ್ಲಿಂದ ಪಾದಯಾತ್ರೆಯಲ್ಲಿ ತೆರಳೋಣಂತೆ, ಇಲ್ಲ ಎಲ್ಲರೂ ಕೂಡ ನಡ್ಕೊಂಡು ಇಲ್ಲಿಂದ ಹೋಗಬೇಕು. ಶಾಂತಿಯುತವಾಗಿ ಧಕ್ಕಾಮುಕ್ಕಿ ಮಾಡದೆ ಎಲ್ಲರೂ ಕೂಡ ಜೊತೆ ಬರಬೇಕು ಅನ್ನುವಂತ ವಿನಂತಿಯನ್ನು ನಿಮ್ಮೆಲ್ಲರನ್ನು ಮಾಡಿ ಇವತ್ತಿಂದ ಚುನಾವಣೆ ಮನೆಗೆ ಹೋಗುತ್ತದೆ. ಬೆಂಗಳೂರು ದಕ್ಷಿಣದ ಪ್ರತಿ ಮನೆಗೂ ಹೋಗ್ಬೋದಾ? ಇನ್ನೂ ತಾಕತ್ತಿಂದ ಉತ್ತರಬೇಕು. ಬೆಂಗಳೂರು ದಕ್ಷಿಣದ ಪ್ರತಿ ಮನೆಗೆ ಹೋಗ್ತೀರಾ? ಪ್ರತಿ ಅಪಾರ್ಟ್ಮೆಂಟ್ ತಲುಪ್ತೀರಾ? ಪ್ರತಿ ಮತದಾರರನ್ನು ಮಾತನಾಡಿಸ್ತೀರಾ? ನರೇಂದ್ರ ಮೋದಿಗೆ ಪ್ರತಿಯೊಬ್ಬರು ಮತ ಹಾಕುವಂತೆ ಮಾಡ್ತೀರಾ? ಬೆಂಗಳೂರು ದಕ್ಷಿಣವನ್ನ 5 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸ್ತೀರಾ? ಭಾರತ್ ಮಾತಾ ಕೀ ಒಂದೇ ಒಂದೇ, ಭಾರತ್ ಮಾತಾ ಕೀ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ಅನುರಾಗ್ ಠಾಕೂರ್ ಅವರ ವತಿಯಿಂದ ಬೆಂಗಳೂರು ದಕ್ಷಿಣದ ಈ ಬಾರಿಯ ಲೋಕಸಭಾ ಚುನಾವಣೆಯ ಅಫಿಷಿಯಲ್ ಕ್ಯಾಂಪೇನ್ ಸಾಂಗ್ ಇವಾಗ ಉದ್ಘಾಟನೆ ಆಗುತ್ತೆ. ನಾನು ಅನುರಾಗ್ ಠಾಕೂರ್ಗೆ ಈ ಅಫಿಷಿಯಲ್ ಕ್ಯಾಂಪೇನ್ ಸಾಂಗ್ ಅನ್ನು ಉದ್ಘಾಟನೆ ಮಾಡಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಎಸ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.